ವಿಷಯವ ಕೇಳಿ ಬೆರೆಗಾದ ರತಿ ಕಲ್ಯಾಣಕ್ಕೆ ಜಯವಂತ ಮೂರು ಲೋಕದ ವೀರ ಮಹಾಭಾರತದ ದುರಧೀರ ನಡು ಪಾಂಡವ ನಮಸ್ಕಾರ ಹೇಳುವೆ ಪೂರ್ಣ ವಿಚಾರ. ಪ್ರಾಣಕಾಂತ ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಕೇಳಿದರೆ ಕಾಂತ ಕೃಷ್ಣನ ಮಗನಿಗೆ ಕೊಡುವುದಿಲ್ಲವೆಂದು ಬಹುಪರಿಯಿಂದ ನಿಂದಿಸಿ ಆಡಬಾರದ ಮಾತನ್ನಾಡಿ ಪುರದಿಂದ ಹೊರಗೆ ದೊಬ್ಬಿಸಿದ ಒಂದೇ ಹಠವನ್ನು ಹೇಳಿದ. ನೀನ್ ಏನು ಹೇಳಿದ್ರೆ ನಾನು ನಂಬಲಾರನ್ನು ದ್ರೌಪದಿ ಕಾಂತ ಕಾಂತ ಕೊನೆಗೂ ರತಿಯ ಜನ್ಮದ ರಹಸ್ಯವನ್ನು ಕೇಳಿ ಮದುವೆಗೆ ಅನುಮತಿಯನ್ನು ನೀಡಿದ. ಕಾಂತ ನನ್ನ ಮಾತಿನ ಮೇಲೆ ನಂಬಿಕೆಯನ್ನಿಡು, ನಾನು ಹೇಳುವುದು ಸತ್ಯವೆಂದೇ ತಿಳಿ. ನಿನ್ನಷ್ಟು ಮಾತ್ರಕ್ಕೆ ನಂಬಲಾರನು ದ್ರೌಪದಿ. ನನ್ನನ್ನು ಕೊಲ್ಲದಿರು ಕಾಂತ ಗುಣವಂತ. ಬಾಯಿ ಬಡಿಕೆಯಾದ ದ್ರೌಪದಿ ಎಂದಿನಿ ಪ್ರಾಣಪತಿ ಈ ಗಾಢಂಧಕಾರದಳೊಬ್ಬಳ ಪರ್ವತಂಗಳವನ್ನಿಳಿದು ಕಮಲಾವತಿಯ ಕಣ್ಣಕ್ಕೆ ಹೋಗಿದ್ದೆ ಎಂದು ಹೊಗಳಿದರೆ ನಿನ್ನ ವಂಚನ ಗುಣಗಳನ್ನು ಕೇಳಲಿಕ್ಕೆ ನಾನೇನು ಹುಚ್ಚನಲ್ಲ. ಇಂಥ ಸುದ್ದಿಯನ್ನು ಹೇಳಿ ಬದುಕೋಯ ಇದೇ ವಯ್ಯಾರಿ ಮಹಾನಾಯಕರು ಎತ್ತ ಹಸ್ತಿನಾವತಿ ಎತ್ತ ಕಮಲಾವತಿ ಅಯ್ಯೋ ನಿನ್ನಂತ ಹೆಂಗಸನಿಂದ ಈ ಕಾರ್ಯ ಆಗಬಹುದು. ಇದೇ ವಂಚಕ ನನ್ನ ಹಸ್ತದಳಿಸ್ತರಿ ಭೈರಿಗಳ ಮಸ್ತಕವನ್ನ ಕತ್ತರಿಸುವ ಕತ್ತಿಯಿಂದ ನಿನ್ನ ಕುತ್ತಿಗೆನ ಕೊಯ್ದು ಹತ್ತ ಕಡೆ ಬಿಸಾಡುತ್ತೀನಿ ಕಬಡ್ಡಿ ಪಾರ್ಥರಾಜನೇ ಪ್ರಾಣ ಕಾಂತನೆ ಕೊಲ್ಲದಿರು ಎಲ್ಲ ಪ್ರಿಯ ಸಖನೆ ಎಲ್ಲ ವಲ್ಲಭನೇ. ಪಾರ್ಥರಾಜನೇ ಪ್ರಾಣ ಕಾಂತನೆ ಕೊಲ್ಲದಿರು ಎಲ್ಲ ವಲ್ಲಭನೆ ಎಲ್ಲ ಪ್ರಿಯ ಸಖನೆ. ಹರಿಯಳು ವಿಷಯವ ತಿಳಿಯುವ ತನಕ ಶಾಂತನಾಗುನೆ ಮದಿವಂತ ಎಲ್ಲ ಪ್ರಿಯ ಕಾಂತ. ಹರಿಯಳು ವಿಷಯವ ತಿಳಿಯುವ ತನಕ ಶಾಂತನಾಗುನೆ ಮದಿವಂತ ಎನ್ನ ಪ್ರಿಯ ಕಾಂತ. ಮದನನ ಮಗುವಿಗೆ ತಕ್ಷಣ ಹೋಗಲು ಮದನನ ಮಗುವಿಗೆ ತಕ್ಷಣ ಹೋಗಲು ಲಗ್ನ ಪಥ ತರುವರು ಹಿಂದೆ ನಿನಗೆ ಪ್ರಿಯ ಹಿಂದೆ ನಿನಗೆ. ಮೂರು ಲೋಕದ ವೀರ ಮಹಾಭಾರತದ ದುರಧೀರ ನಡು ಪಾಂಡವ ನಮಸ್ಕಾರ ಹೇಳುವೆ ಪೂರ್ಣ ವಿಚಾರ. ಪ್ರಾಣಕಾಂತ ಅಯ್ಯೋ ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಎಷ್ಟು ಮಾತರಿಗೂ ನಂಬಿಕೆ ಇಲ್ಲ ಪ್ರಾಣೇಶ್ವರ. ಪ್ರಾಣೇಶ್ವರ ನಿರ್ಜನರ ಪಾದದ ಆಣೆ ಮಾಡಿ ಹೇಳಿತ್ರವೇನೋ ನನ್ನ ಮಾತು ಸತ್ಯವೆಂದೇ ತಿಳಿ. ಎಷ್ಟು ಮಾತ್ರಕ್ಕೂ ನಂಬೋದಿಲ್ಲ. ನನ್ನನ್ನು ಕೊಲ್ಲಬೇಡ ಕಾಂತ ಗುಣವಂತ. ಎಲ್ಲ ಜಡಮತಿಯಾದ ಎಣ್ಣೆ ಪರಿ ಪರಿಯಿಂದ ಸಾರಿ ಸಾದೃಶ್ಯವನ್ನು ಹೇಳಿ ದೂರದ ಪಾದದಾಣೆಯನ್ನು ಮಾಡಿದರೆ ನೀನೇನು ಪತಿರತ ಹಾದಿಯಾಗೆ ನಿಮ್ಮಂತ ಹೆಂಗಸರನ್ನ ಗುಣವನ್ನು ನಂಬುದು ಪರಮೇಶ್ವರನ್ನು ಸಾಧ್ಯವಿಲ್ಲ. ಇದಕ್ಕೊಂದು ಸಾದೃಶ್ಯವನ್ನು ಹೇಳ್ತೀನಿ ಕೇಳು. ಹೌದುಂಬ ರಾಣಿ ಶ್ವೇತವರ್ಣಂಚೆ ಪಾದೆ ಜಲೈದೃಶ್ಯ ನಾರಿ ಹೃದಯ ನಪಂಸತೆ ಅಹೇ ಕಾಂತಿ. ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನು ಕಾಂತ? ಹತ್ತಿ ಮರದ ಹೂವನ್ನು ಕಾಣದಿಲ್ಲ ಎಂದು ಹೇಳುತ್ತಾರೆ. ಆದರೆ ಒಂದು ವೇಳೆ ಅಂತ ಹತ್ತಿ ಮರದ ಹೂವನ್ನು ನೋಡಿದರೂ ನೋಡಬಹುದು. ನೀರಿನಲ್ಲಿ ಮೀನಿನ ಹೆಜ್ಜೆ ಏನಾದರೂ ಕಾಣದಿಲ್ಲ ಎಂದು ಹೇಳುತ್ತಾರೆ.
ಆದರೆ ಒಂದು ವೇಳೆ ನೋಡಿದರೂ ನೋಡಬಹುದು. ಅಂತರಿಕ್ಷದಲ್ಲಿ ಚಲಿಸುವ ಬೃಹತ್ತನಾದರೂ ಒಂದು ವೇಳೆ ನೋಡಿದರೂ ನೋಡಬಹುದು. ಆದರೆ ನಿಮ್ಮಂತ ಹೆಂಗಸರ ಗುಣವನ್ನು ನಂಬುದು ಎಂದಿಗೂ ಸಾಧ್ಯವಿಲ್ಲ. ಮನ್ಮಥ ಕೌಂಡಿಕರನಾಗಿರ್ಬೇಕು, ಮನ್ಮಥ ಕೌಂಡಿಕರನಾಗಿರ್ಬೇಕು. ಶ್ರೀ ಅಮರೇಶ್ವರನ ಶರಣ ಅಮರೇಶ್ವರನ್ನು ತಿಳಿದುಕೋ ಸಾಧ್ಯವಿಲ್ಲ. ಅಂದ ಬಳಿಕ ನನ್ನಂತನ ಪಾಡ್ಯವರು ಖಂಡಿಯ ಬಂಡ ಮಂಡೆ ಇನ್ನ ಕುಟಿಲ ಗುಣವನ್ನು ಎನ್ನ ಮುಂದೆ ಪ್ರಕಟ ಮಾಡಿದ್ರು ದ್ರೌಪದಿ ಸಾಕು ಮಾಡಿ ಇನ್ನ ಯುಗದೆ. ಪ್ರಾಣಕಾಂತ, ಹೇ ಮುರ್ಕಳೆ, ಬಿತ್ತಿದ ಬೀಜವೇ ಭೂಮಿ ನುಂಗಿದರೆ, ಬೇಳೆಯದ್ದು ಹೊಲವನ್ನು ಮೇದರೆ. ಕಾಂತ, ಹೇ ಬಂಡ ಮಂಡೆ, ಒಬ್ಬ ತಾಯಿ ತನ್ನ ಹೆತ್ತ ಮಗುವಿಗೆ ತಾನೇ ವಿಷವನ್ನು ನೀಡಿದರೆ. ಕಾಂತ, ಹೇ ಮುರ್ಕಳೆ, ಗಿಡವು ತನ್ನ ಹಣ್ಣನ್ನು ತಾನೇ ತಿಂದರೆ. ವಲ್ಲಭ, ಹೇ ಮುರ್ಕಳೆ, ಅದರಂತೆ ನೀನು ನನ್ನನ್ನು ಕೊಲ್ಲತ್ತನೆಂದು ಹೇಳಿದರೆ ನಿನಗೆ ನಾನು ಈಡಾಗಬಲ್ಲನೆ. ನಿನ್ನ ನೀತಿ ಗುಣವನ್ನು ನಾನು ಕೇಳೋದಿಲ್ಲ. ಕಾಂತ, ಹೇ ಮುರ್ಕಳೆ, ನನ್ನ ಕರ್ಮಕ್ಕೆ ದಾರೇನು ಮಾಡುವರು? ಹೀಗೋ ನಿನ್ನ ಇಷ್ಟದಂತೆ ಎನ್ನ ಶಿರಚ್ಛೇದನವನ್ನು ಮಾಡು ಕಾಂತ. ಏನ್ ಹೇ ಪುಂಡರಿಕಾಕ್ಷ, ಚಂಡ ಪ್ರಚಂಡ ತ್ರಿಭುಳಕ್ಕೆ ಕಂಡ ಮುಂದೆ ಕಂಡ ಕಾಲ ಎಂತ ಗಂಡಗಲಿ ಹಾದ ಎಂದ ಟಂಬಕತನವನ್ನು ಬೈದರೆ ನಿನ್ನ ನೀತಿ ನಾನು ಕಾಣನೇನೆ. ಬಂಡ ಮಂಡೆ, ನೀ ಇದೆಷ್ಟು ಸಾದೃಶ್ಯವನ್ನು ಹೇಳಿದ್ರೆ ನಾ ಬಿಡುವನೆ ಹೇಗೆ? ಹೇ ದುರ್ಮಾರ್ಗವೇ, ನಿನ್ನ ನುಡಿಯನ್ನು ಕೇಳಿ ನನಗೆ ಮತ್ತಷ್ಟು ಕೋಪಾಗ್ಲಿ ಬರ್ಗರ್ವದ. ಹೇ ಮುಡಳೆ, ನಿನ್ನನ್ನು ತುಂಡು ತುಂಡ ಮಾಡಿ ಮಂಡಲ ಮೇಲೆ ಕಟ್ಕವನೆಳೆದು ಮಂಡರೀಕದಳ ಹಂಡಲಿಗೆ ಬೇಕಂದ್ರೆ ಎನ್ನ ಮನದಲ್ಲಿ ಖಂಡಿತವಾಗಿ ಮಾಡಿಕೊಂಡಿರುವನ. ಏನೇ ದಿಂಡುಗರ್ತಿಯಾದ ಪಾಂಚಾರಿ ಎನ್ನ ಕರ ಪುಂಡರಿಕದ ತಾಂಡವಾಡುವ ಪ್ರಚಂಡ ಭಯಂಕರ ಕಟಕದಿಂದ ನಿನ್ನ ರುಂಡವನ್ನ ಕಡಿಕೆ ತೆಗೆದು ಚಂಡಾಡಿ ಭೂಮಂಡಲಕ್ಕೆ ಅಪ್ಪಳಿಸಿ ಇಂಡು ಭೂತಾದಗಳಿಗೆ ನಿನ್ನ ಕಂಡವನ್ನು ಉಣಬಡಿಸುವೆ. ನಿನ್ನ ಪ್ರಾಣವನ್ನು ಶ್ರೀ ಅಮರೇಶನ ಶರಣ ಸಾಕ್ಷ್ಯವಾಗಿ ಆರಿಸುವ ನಿನ್ನ ಪ್ರಾಣ ಹಿರಿದಿ ಭೂಮಿಗೆ ಋಣ. ಅಹೋ ತಮ್ಮ, ನಿಲ್ಲು ಕೊಲ್ಲದ್ರ ಪಾಲ್ಗಣ ಪುಲ್ಲ ಸರಿಪಿದ ಶ್ರೀಹರಿ ಸಾಕ್ಷಿಯಾಗಿದೆ. ಒಮ್ಮಿಂದ ಕೈವರ ಮಾಡ್ತಾ ಇಂಥ ಕೋಪ ಬರಲು ಕಾರಣವೇನು? ನನಗೆ ತಿಳಿಸು. ನಿನ್ನ ಸಿಟ್ಟು ಸರಿಸು, ನಿನ್ನ ಕಟ್ಕೊಂಡು ಬಿಸಾಡು. ಅಹೋ ಅರ್ಜುನ, ಅಹೋ ನನಾದ ಭೀಮಸೇನ, ಈ ಪತಿರತನು ಕಲ್ಲಿದರ ಈ ಭೂಮಿಯಲ್ಲಿ ಅಪ್ಪಕ್ಕಿರ್ತಿವರು ತಮ್ಮ, ತಿಳಿಗಾದರ ಮರ್ಮ. ಅಹೋ ನನಾದ ಭೀಮಸೇನ, ಅಮ್ಮನಾದ ಈ ಬಂಡ ಮುಂಡ ಹೆಸರನ್ನು ಹಳಕಿಸದ ಬಿಟ್ಟರೆ ಅಯ್ಯೋ ಈ ಭೂಮಂಡದಲ್ಲಿ ನಾನೇನಂತ ಮತವನ್ನು ತೋರಿಸಲಿ. ತಿರುಗಿ ಹಿವಳ ಮತವನ್ನು ನಾನೇಗೆ ನೋಡರು. ಅದು ಯಾತಕ್ಕಂದರೆ ಅದು ಯಾತಕ್ಕೆ ತಮ್ಮ? ಹೋಳಿಯನ್ನು ಆಸೆಗಲಿ ಮಲಗಲು ಬಿಟ್ಟು ಎಬ್ಬಿಸದೆ ಹೇಳದೆ ಇಂಥ ಮಧ್ಯರಾತ್ರಿಯಲ್ಲಿ ದಾವ ಬಿಟ್ಟ ಗಾರನಲ್ಲಿಗೆ ಹೋಗಿ ಕಾಮ ಕ್ರೀಡೆಗಳನ್ನು ತೀರಿಸಿಕೊಂಡು ಬಂದಳೋ ಇಲ್ಲ. ಇಂಥ ಮಧ್ಯರಾತ್ರಿಯಲ್ಲಿ ಎತ್ತ ಕಡೆ ಹೋಗಿದ್ದೆ ಎಂದು ಕೇಳಿದರೆ ಈ ಭ್ರಷ್ಟ ಮುಂಡೆಯು ಮನ್ಮಥನಿಗೆ ಕನ್ನೆ ಕೊತ್ತ ಮಾಡಲಿಕ್ಕೆ ಹೋಗಿದ್ದೆ ಎಂದು ಬಗಳೋಣ. ಪುರುಷ ಕಮಲಿಯ ಹಾದ ಇವಳ ಶಿರವನ್ನು ಕಡೆಯದೆ ಬಿಡಬಲ್ಲ. ಇವಳ ಗೊಡ್ಡು ಬೆನ್ನಿಗೆ ಯಾತಕ್ಕೆ ಬೇಕು ಭೀಮ? ಇವಳನ್ನು ಮಾಡುವನ ನಿರ್ಣಯ. ಅಹೋ ಇಂದು ಸುತನದ ಪಾರ್ಥ, ಅಹೋ ನನ್ನ ವಾಯಿಸುತ್ತ ಇಂದಿನ ದಿನ ದ್ರುಪದ ನಂದಿನಿಂದ ಕುಂದು ಬಂದಿಟ್ಟು ತಾಳಿರ ಇದು ತರವಲ್ಲ. ಅದು ಯಾತಕ್ಕೆ ತರವಲ್ಲ? ಇಂಥ ಮಂದ ಬುದ್ಧಿಯನ್ನು ಬಿಡು. ತಿಳಿಯದ ಕಳವಳ ಪಡುವುದು ಸಪ್ತರ್ಷಣ ಲಕ್ಷಣವಲ್ಲ. ಅಹೋ ನಿಜ, ಅಹೋ ಅಗ್ರಜ, ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡಬೇಕೆಂಬ ಸಿದ್ಧಾಂತ ಇರುವುದು. ಆತರ ಬಡಬಡ ಕತ್ತಿನ ಫಲವಿನ ಕರ್ಣನವೈನ ಬೇಡವನ್ನು ಸಾರಿಸಾರು. ಎಲೆ ದೃಪದಂಡಿನ ಇತ್ತವ ತರ್ತರ ಬಡಬೇಡ. ನಾನು ಹೇಳೋ ಮಾತನ್ನು ಚೆನ್ನಾಗಿ ಕೇಳು. ಅದೇನು ಕಾಂತ?
ಈ ಅರ್ಧ ರಾತ್ರಿಯಲ್ಲಿ ನೀನು ಹೋದ ಕಾರ್ಯವೇನು ಅನುಮಾನವಿಲ್ಲ ನನ್ನ ಬಂದಿದ್ದ ಕಾಂತ ಹೇಳುವೆನು ಕೇಳು. ಅಷ್ಟನ್ನೇ ಕಾಂತೆ. ರಮಣಾನೆ ಕೇಳಲ್ಲ ವಾಕ್ಯವ, ರಮಣಾನೆ ನಾ ಹೇಳುವೆ ಸತ್ಯವ, ರಮಣಾನೆ ಕೇಳಲ್ಲ ವಾಕ್ಯವ. ಪ್ರಾಣೇಶ್ವರ, ನಿನ್ನೂ ಸಹ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲವೇ? ವಲ್ಲಭ, ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದೆನು. ಅಣ್ಣನಾದ ಶ್ರೀಹರೆಯ ಮಾತನ್ನು ಉಳಿಸಿದೆನು. ನಾನು ಹೇಳುವ ಮಾತು ಸತ್ಯವೆಂದು ತಿಳಿ ಕಾಂತ ಗುಣವಂತ. ಪಾಂಚಾಲ್ಯ, ನೀನು ಶ್ರೀಕೃಷ್ಣ ಪಾದದೊಳಗೆ ನಿಜವಾಗಲ ನಿನ್ನ ಪ್ರಾಣ ಉಳಿಸುವ ನನ್ನದಾಗಿರೋ ಮಾಡಿ ನಿಜವಾಗಲ ಕಾಂತ. ನಿನ್ನ ಮನಸ್ಸಿನ ಚಿಂತೆ ಕಾಂತ ಹೇಳುವನ ಕೇಳು. ಕಾಂತೆ ಹರೇವಳ ಬೇರೆಯುವ ಶ್ರೇವರ ಅಮರೇಶ, ಧರೆಯೊಳ ಮೆರೆಯುವ ಅಮರೇಶ್ವರನ ಪಾದ ಸಾಕ್ಷಿಯಾಗಿ ನಾನು ಹೇಳುವುದೆಲ್ಲ ಸತ್ಯವೆಂದೇ ತಿಳಿ. ನನ್ನ ಮಾತಿನ ಮೇಲೆ ನಂಬಿಕೆಯನ್ನೇ ಇಡು. ಶ್ರೀಹರಿ ಆಣೆ ಮಾಡಿ ಹೇಳುತ್ತಿರುವೆನ ಕಾಂತ ಗುಣವಂತ. ಅಹೋ ಅರ್ಜುನ, ಅಹೋ ನನ್ನದ ಭೀಮಸೇನ, ಈ ದ್ರೌಪದಿ ಶ್ರೀಕೃಷ್ಣ ಆಣೆ ಮಾಡಿ ನಿಜವಾಗಿ ಹೇಳೋಣ. ಹೌದಾ? ಈ ಮಾತನ್ನು ಕೇಳಿ ಸ್ವಲ್ಪ ಶಾಂತನ. ಅಹೋ ನಿಜ, ಅಹೋ ಅಗ್ರಜ, ಶ್ರೀಕೃಷ್ಣ ಕಡೆಯಿಂದ ಒಬ್ಬ ದೂತನು ಬಂದಿರುವನು. ಏನು ಕಾರಣ ಬಂದಿರು ವಿಚಾರ ಮಾಡಿದ್ದೀನಿ. ಎಲೆ ದೂತನೇ, ಓಹೋ ದೇವ, ಶ್ರೀಕೃಷ್ಣ ಕಡೆಯಿಂದ ತಂದಿರುವ ವರ್ತಮಾನವನ್ನು ಚೆನ್ನಾಗಿ ಓದಿ ಹೇಳೋದಾಗ ದೂತನ ದ್ವಾರಕಾವತಿಯಿಂದ ಪತ್ರ ಬಂದಿರಲು ದೇವ ಮಹಾನುಭಾವ. ಹೇ ದೂತನೇ, ದೇವ ಅಹೋ ತಮ್ಮ ಅರ್ಜುನ, ಅಹೋ ಅಗ್ರಜ, ದ್ವಾರಕಾವತಿಯಿಂದ ಶ್ರೀಕೃಷ್ಣ ದೇವರು ಪತ್ರವನ್ನು ಕಳಿಸಿರುವರು. ಅದರಲ್ಲಿ ಏನಿದೆ ಜಾಗೃತಿಯಿಂದ ನೋಡೋಣ. ಸೂರ್ಯ ಸಮ ತೇಜ. ಎರೈ ದೂತನಾದ ಕರುಣಕನೇ, ದೇವ ಈ ಪತ್ರವನ್ನು ನಮ್ಮ ಮುಂದೆ ಸಾಂಗವಾಗಿ ಓದಿ ತಿಳಿಸವಂತನಾಗು ದೂತ ವಿವರಿಸಿದ ವೃತ್ತಾಂತ ನಿಮ್ಮಿಷ್ಟದಂತಾಗಲಿ ದೇವ. ಮಹಾರಾಜ ರಾಜಶ್ರೀ ಹಸ್ತಿನಾವತಿಯಲ್ಲಿರುವ ಎನ್ನ ಬಂಧುಗಳಾದ ಧರ್ಮಜ, ಭೀಮ, ಅರ್ಜುನರಿಗೆ ಈ ಪತ್ರದ ಮೂಲಕ ತಿಳಿಸುವುದೇನೆಂದರೆ,
ನಿಮ್ಮ ಸತಿಮಣಿಗಳಾದ ದ್ರೌಪದಿ ಮಧ್ಯರಾತ್ರಿಯಲ್ಲಿ ನಮ್ಮ ಆಸ್ಥಾನಕ್ಕೆ ಬಂದು ಎನ್ನ ಮಗನಾದ ಮನ್ಮಥನಿಗೆ ಕಮಲಾವತಿ ಅರಸನಾದ ಕಮಲರಾಜನ ಮಗಳು ರತಿದೇವಿಯನ್ನು ನೇಮಕ ಮಾಡಿಕೊಂಡು ಬಂದಿರುತ್ತಾಳೆ. ಅವರ ಲಗ್ನದ ಏರ್ಪಾಡು ನಾಳೆ ನಡೆದಿರುತ್ತದೆ. ಆದ ಕಾರಣ ತಾವುಗಳು ಸಕುಟುಂಬ ಸಮೇತರಾಗಿ ಬಂದು ವಧುವರರನ್ನು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಇಂತಿ ಶ್ರೀಕೃಷ್ಣ ಬಲರಾಮಾದಿಗಳು ದ್ವಾರಕಾವತಿ. ಮನ್ಮಥ ಮನ್ಮಥ ಅಹೋ ನಿಜನಾದ ಪಾರ್ಥ, ಅಹೋ ನನ್ನದ ವಹಿಸುತ್ತ ಈ ಪತ್ರದ ಋತತ್ವವನ್ನು ಚಿತ್ತ ಬಿಟ್ಟು ಕೇಳಿದೆಯಾ? ಹೇಳಿದ್ದೇನೆ ಅಗ್ರಜ. ಅಹೋ ತಮ್ಮ ತಿಳಿದೆ ಪ್ರಾಣಕಂತೆಯನ್ನು ಮಾಡ್ತಿದ್ದೀಯಲ್ಲ, ಪ್ರಾಣಹರಣ ಪ್ರಾಣ ನಾಯಕಿಯಾದ ಪಾಂಚಲಿಯ ವೀರ್ಯ ಸವತಳಿಯಾದ. ನೋಡಿದ್ದೇನೆ ಅಗ್ರಜ. ಅಹೋ ತಮ್ಮ ಈಗ ನಿನಗೆ ಕೋಪವು ಶಾಂತವಾಗಿದೆ. ಶಾಂತವಾಯ್ತು ಅಗ್ರಜ. ಮಾಡಿದ ಸತ್ಕರ್ಯನಾಗಿದೆ. ಆದ್ರಿಂದ ದ್ರೌಪದಿಯನ್ನು ಕೊಲ್ಲದಕ್ಕೆ ಸಿದ್ಧನಾಗಿದ್ದಲ್ಲ. ಅಹೋ ಪಾರ್ಥ, ಅಹೋ ಅಗ್ರಜ. ಈಗಾದ್ರೂ ನಿನ್ನ ಮನಸ್ಸಿಗೆ ಸಂತೋಷವಾಗುತ್ತೆ. ಅಹೋ ನಿಜ. ಅಹೋ ಅಗ್ರಜ. ಇತ್ತಪ್ಪ ಜಾಗೃತಿ ದಾನ ಕೊಡ್ತೇವೆ. ನರಿಮಣಿಯನ್ನು ಸಹಿತವಾಗಿ ಮಾರ್ಬಿದ್ದ ಚರಣವನ್ನು ಕಣ್ಣು ನಡೆದ ರವಿಕಲ್ಪ ಭಾಷ. ಅಹೋ ಅಣ್ಣಯ್ಯ. ಅಹೋ ತಮ್ಮಯ್ಯ. ಸದಮಲ ಹೃದಯಳಾದ ಈ ದ್ರೌಪದಿಯನ್ನು ತಿಳಿದು ಆಡಿದ್ದು ಎನ್ನದು ತಪ್ಪು. ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು ಅಣ್ಣ. ಅರ್ಜುನ, ಶ್ರೀಕೃಷ್ಣ ದೇವರು ಬರದ ಕಾದಕ ಪ್ರಕಾರ ಚತುರಂಗ ಬಲದ ಒಡೆನ ದ್ವಾರಕಾವತಿಗೆ ಹೋಗಡೆ ನಡು ವೀರಾಗ್ರಣಿ ಧೀಮಣೆ ಬಲಿ ಬಲಿ ಸರಿದೆ. ದ್ರೌಪದಿ ಜಾಗೃತದ ಪುರಜನರ ಪರಿವಾರದಲ್ಲಿ ದ್ವಾರ ಕೊಡ್ತೇವೆ. ಜಾಬೀರ ನಡೆಸು, ತುತ್ತೂರೇನು ಬರ ಚದುರಂಗ ಬಲವನ್ನು ಕೊಡಿಸು, ಹೌದಮ್ಮ ದ್ವಾರ ಕೊಡ್ತೇವೆ. ಮಾರ್ಗ ನಡೆಸು, ಎಕ್ಕಳ ಬಂಗಾಳ ಚಿಂಗಾಳ ಧ್ವನಿಯನ್ನು ಮಾಡಿಸ ರಥವನ್ನು ಬಿಡಿಸಿರುತ್ತೆ. ಜಾಗೃತಿ ನಿಮ್ಮಿಷ್ಟದಂತಾಗಲಿ ಬಾಬುದಿ. ಮನ್ಮಥ 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 ಹತ್ರ ಬಾಣ ತಂದಾನೆ. ಬಾಣ ಚಿಂತಾಮಣಿ, ರಮಣ, ನಿನ್ನ ಪತಿರತ್ತ ಮಾತು ಏನು ತಿಳಿಯದೆ ಆಡಿದ್ದು ಎನ್ನದು ತಪ್ಪು. ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು. ಹಿಂದಕ್ಕೆ ಗಂಧರ್ವದಿಂದ ಪಿಚಂಡಿಯನ್ನು ಕಟ್ಟಿಸಿಕೊಂಡು ಹಾ ಬಂಡ ದುರ್ಯೋಧನನ ನಿನ್ನ ಪಾದಂಗುಷ್ಟದಿಂದ ಒದ್ದು ಪಿಚಂಡಿಯನ್ನು ತಪ್ಪಿಸಿದೆ. ಇಂಥ ಮಹಾತ್ಮೆಯನ್ನು ತಿಳಿಯದೆ ಗಾಸಗೈಯಬೇಕೆಂದು ಯತ್ನಿಸಿದೆ. ಅಹೇ ಕಾಂತಮಣಿ, ಇದನ್ನು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ರಥವನ್ನು ಏರು. ದ್ವಾರಕಾವತಿಗೆ ಹೋಗೋಣ ನಡು ರಾಣಿ ಪಡಬೇಡಿ. ಕಾಂತ, ಅಹೇ ಕಾಂತೆ, ದ್ವಾರಕೆಗೆ ಹೋಗೋಣವೇ? ಹೋಗೋಣ ನಡು. ಕಾಂತ, ಕಾಂತೆ, ಹೇಳಿದನ ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಕೇಳ ಪ್ರಿಯತಮನೇ, ಎನ್ನ ಪ್ರೇಮ ಪ್ರಿಯ ಸಖನೇ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಕೇಳ ಪ್ರಿಯ ಸಖನೇ, ಎನ್ನ ಬಾಳ ಪ್ರಿಯತಮನೇ. ಮನಸಾರಿ ಬೆಚ್ಚಿ ಕೊಡುವೆ, ಹೃದಯಾನ ಬಿಚ್ಚಿ ಕೊಡುವೆ, ಕೇಳ ಪ್ರಿಯ ಸಖನೇ, ಎನ್ನ ಮಾತು ಪ್ರಿಯತಮನೇ. ಬಾಳಲ್ಲಿ ಹುಣ್ಣಿಮೆಯಾದರೂ ನೀ ಕರಗಬೇಡ, ಕರಗುವೆನ. ಬಾಳಲ್ಲಿ ಹುಣ್ಣಿಮೆಯಾದರೂ ನೀ ಕರಗಬೇಡ, ಕರಗುವೆನ. ಭೂಲೋಟವೆಯಾದರೂ ನೀನು ಹೂಗಳ ಬದಲು ಆಗುವೆನ. ಕೇಳ ಪ್ರಿಯ ಸಖನೇ, ಎಲ್ಲ ಮಾತು ಪ್ರಿಯತಮನೇ. ಮನ್ಮಥ
ಪರಮೇಶ್ವರ, ಹೇ ಕಾಂತಿ, ದ್ವಾರಕೆಗೆ ಹೋಗೋಣ ಕಾಂತ ಗುಣವಂತ. ನಿನ್ನ ಎಷ್ಟದಂತಾಗಲಿ ಕಾಂತಿ. ಬಲಿ ಬಲಿ ಸಾರಥಿ, ಭೂಪತಿ ಜಾಗ್ರತೆಯಿಂದ ದ್ವಾರಕಾವತಿಗೆ ರಥವನ್ನು ಬಿಡುವಂತ ನಾವು ಸಾರಥಿ. ಅತಿ ಜಾಗ್ರತೆ. ನಿಮ್ಮೆಚ್ಚದಂತಾಗಲಿ ದೇವ ಮನ್ಮಥ. ಮೆಟ್ರಿಗೆ ಮಂಜುನಾಥ್ ಇವರು ಭೀಮನ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆದೋನಿ ತಿಪ್ಪೇಸ್ವಾಮಿ ಇವರು ಅರ್ಜುನ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಭಕ್ತ ಸಂಜೀವ ಮಂಗಳವಾಗಲಿ ಮೇಲೆ ಕೇಳಪ್ಪ ಭೀಮಸೇನ, ಈ ಪೀಠವನ್ನು ಅಲಂಕರಿಸು. ನಮೋ ನಮೋ ದೇವಕ್ಕೆ ನಂದನ, ನಿಮ್ಮ ಪಾದಕ್ಕೆ ಮಾಡಿದನು ವಂದನ. ನಿನಗೆ ಜಯವಾಗಲಿ ಪಾರ್ಥ, ದುರದೋಳ ಸಮರ್ಥ, ಈ ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟದಂತಾಗಲಿ ದೇವ. ತಂಗಿಯಾದ ದೃಪದ ನಂದಿನಿ, ಸಿರಕಾಲ ಮುತ್ತೈದೆಯಾಗಿ ಬಾಳಮ್ಮ, ಈ ಪೀಠವನ್ನು ಅಲಂಕರಿಸು. ಎಲ ಸಾರಥಿ ದೇವ ಜಾಗೃತಿಯಿಂದ ಹೆಣ್ಣ ಅಹೋ ಭೀಮಾರ್ಜುನರೇ, ಬರೇ ಮುಂದೆ ಬರೇ. ಓ ಕೃಷ್ಣದೇವ, ಹಸ್ತಿನವತಿಯಲ್ಲಿ ಸರ್ವರು ಕ್ಷೇಮವೇನಪ್ಪ ಧನುಂಜಯರೇ? ಅಹೋ ಮುರಾರಿ, ಅಹೋ ಭೀಮಸೇನ, ಬಾಲಿನ ನಿಮ್ಮ ಅಂತಃಕರಣದಿಂದ ಒಂದಕ್ಕೂ ಕರೆದಂತ ಬಾಳುವ ಮುರಾವರಿ ಭಕ್ತ ಜನ ಉದ್ದಾರಿ. ಅಹೋ ಮುರವರ್ಧನ, ಅಹೋ ಅರ್ಜುನ, ನಿಮ್ಮ ಕೃಪಾ ಕಟಾಕ್ಷದಿಂದ ಸರ್ವರು ಸುಖದಿಂದ ಹಿರಿಬವ ಜನಾರ್ದನ ಯಾದವ ಕುಲವರ್ಧನ. ಎಲ ಸಾರಥಿ ಜಾಗೃತಿಯಿಂದ ಹೆಣ್ಣ ಅರಮನೆಗೆ ಹೋಗಿ ಹಾ. ಹೆಣ್ಣ ತರುಳನಾದ ಮನ್ಮಥನಿಗೆ ಹಾ. ನಿನ್ನ ತಂದೆಯಾದ ಶ್ರೀಹರಿಯು ಕರೆದಿರುವನೆಂದು ಈ ಸಭೆಗೆ ಕರೆದುಕೊಂಡು ಬಾ ಸಾರಥಿ. ಹೋಗು ನೀ ಜಾಗೃತಿ. ನಿಮ್ಮೆಚ್ಚದಂತಾಗಲಿ ದೇವ. ಮನ್ಮಥ ಮನ್ಮಥ ಮನ್ಮಥ. ದಮ್ಮೂರು ಶಂಕರಪ್ಪನ ಮಗ ಬಸವ ಇವರು ಕೃಷ್ಣನ ಪಾತ್ರ ಮಾಡಿದಂತವರಿಗೆ ಹಲೋ? 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮನ್ಮಥ ಕರ್ಕೊಂಬರೇ ಮನ್ಮಥ. ಮನ್ಮಥ ಗುಗ್ಗರಟ್ಟಿ ಗ್ರಾಮದ ಖ್ಯಾತಿಗೆ ದಾರಿ ಬಿಡ್ರೋ ದಾರಿ ಬಿಡ್ರೋ. ಖಾಲಿ ಮಂದಿ ಕೆಳಗಿಳ್ಬೇಕಪ್ಪ. ಖಾಲಿ ಮಂದಿ ಕೆಳಗಿಳ್ರಿ, ಖಾಲಿ ಮಂದಿ ಕೆಳಗಿಳ್ರಿ. ಹಲೋ ಮಾಡ್ತಾರೆ. ಹಲೋ ಹಲೋ ಹಲೋ
ತುಂಬಿರುವೆ ನನ್ನನ್ನೇ ಕಾಡಿರುವೆ ನನ್ನನ್ನೇ ಕಾಡಿರುವೆ ಊಟವಿಲ್ಲ ಏ ನಿದ್ದೆ ಇಲ್ಲ ಏ ಮುದ್ದು ಮುದ್ದು ಮಾತನಾಡಿ ಕದ್ದು ಕದ್ದು ನನ್ನ ನೋಡಿ ಗೆದ್ದು ಮಾಡಿ ಬಿಟ್ಟಿನಲ್ಲೇ ಏ ನೀ ನನ್ನ ಜೋಡೆ ನೀ ನನ್ನ ಜೋಡೆ ಕನಸಲ್ಲೋ ನೀನೆ ಮನಸ್ಸಲ್ಲೋ ನೀನೆ ಎಲ್ಲೆಲ್ಲೋ ತುಂಬಿರುವೆ ನನ್ನನ್ನೇ ಕಾಡಿರುವೆ ನನ್ನನ್ನೇ ಕಾಡಿರುವೆ ಊಟವಿಲ್ಲ ಆಹ ನಿತ್ಯ ಇಲ್ಲ ನಿನ್ನ ನೆನಪಲೇ ಊಟವೇನೋ ನಿತ್ಯ ಏನೋ ಬಳಿಯಲ್ಲಿರಲು ನೀನು ಸಾಕು ಸ್ವರ್ಗ ಒಂದೇ ಗೇಣ ಕೋಮರ ಇದು ಒಂದು ಬುಗುಳು ಬರಂಗ್ ಮಾಡ್ತಿ ಕೋಟಿ ಗರ್ಜನೆಯಿಂದ ಬಂದಂತ ದೊರೆಯನ್ನು ದಾರಂದು ಕೇಳಲೆ ದೇವ ಎದ್ದು ಬಂದು ಹೇಳಪ್ಪ ಗುಗ್ರಟ್ಟಿ ಮಾವ ದೇವ ಕೆಂಬ ವೈರಿಗಳ ಸಂಭ್ರಮ ಕೆಂಬು ಕಡದ ತುಂಬಿರ್ತಾನೆ ತಂಬನಿಯ ಮುಖಬಿಂಬ ಮಾನವನು ನೋಡಿ ನಾನು ವ್ಯಕ್ರಮನ್ವಿತ ಎಲ್ಲ ಮನ್ನವ ಈ ತ್ರಿಜಗು ನನ್ನ ಬಹುಬಲದಿಂದ ಗೆದ್ದು ಬಳಿರಿಯ ಸೌಖ್ಯ ವಿಜಯೋತ್ಕರ್ಷದ ವಿಲಾಸದಿಂದ ಒಪ್ಪು ಈ ಭದ್ರಾಸನದೊಳಗೆ ಬಂದ ಉದ್ದದ್ದು ವೀರ ನಮ್ಮ ಸದ್ಯಕ್ಕೆ ದಾರಂದು ಕೇಳುವ ನೀನು ದಾರಂದರನೆ ಸರಿ ಓ ದೇವ ನಾವು ದಾರಂದರೆ 10,000 ರೂಪಾಯಿ ವರದಕ್ಷಿಣೆ ಆಸೆಗಾಗಿ ಅತ್ತೆ ಮಾವನವರ ಬಳಿ ಕತ್ತೆ ಹೆಂಗೆ ದುಡಿಯುತ್ತಿರಲು ಅತ್ತೆ ಮಾವನವರು ಪ್ರೀತಿಯಿಂದ ಪುತ್ತೂರು ಜಾತ್ರೆಗೆ ಹೋಗೆಂದು 10 ಸೇರಿನ ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಡಲು 10 ಸೇರಿನ ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಂಡು ಸುಂದರವಾದ ನನ್ನ ಹೆಂಡತಿಯನ್ನು ಬಂಡಿಯೊಳಗೆ ಕೂಡಿಸಿಕೊಂಡು ಪುತ್ತೂರು ಜಾತ್ರೆಗೆ ಹೋಗಲು ಪುತ್ತೂರು ಜಾತ್ರೆಯೊಳಗೆ ನನ್ನ ಹೆಂಡತಿಯ ಗೆಳತಿಯರು ಬಂದು ಈತನು ನಿನ್ನಗೇನಾಗಬೇಕೆಂದು ಕೇಳಲು ಆಕೆಯು ನನ್ನನ್ನು ನೋಡಿ ಈತನು ನಮ್ಮ ಮನೆಯ ಗುತ್ತಿಗೆ ಹಾಳೆಂದು ಹೇಳಲು ಅದನ್ನು ಕೇಳಿ ನನಗೆ ಎಲ್ಲದ್ದು ಸಿಟ್ಟು ಬರಲು ತಟ್ಟು ಕತ್ರಂಡೆ ಎಂದು ಬಂಡಿಯೊಳಗೆ ಕುಳಿತಂತ ನನ್ನ ಹೆಂಡತಿಯ ಸೆಂಡನ್ನು ಹಿಡಿದು ಕೆಳಕ್ಕೆ ನೂಕಿ 10 ಸೇರು ರೊಟ್ಟಿಯನ್ನು ಹೊತ್ತುಕೊಂಡು ಹೋಗಿ ಗುತ್ತಿನೂರು ಸ್ಟೇಷನ್ದೊಳಗೆ ಉಂಡು ತಂದೆ ತಾಯಿಯ ಸೇವೆಯನ್ನು ಮಾಡುವ ಕಂದಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥಿ ಎಂಬ ಚಾರ ಶ್ರೀಮತ್ ಸಮಸ್ತ ಸುರನಿಕರ ನಿಸ್ತೋಲ ಕಾಂಚನ ಮಕುಟ ಅಗ್ರ ಪ್ರತ್ಯುಗ್ರ ರತ್ನಕರ ರತ್ನಪ್ರಭ ರಾಜಮಾನ ಎಲ್ಲ ಸಾರಥಿ ಚರಣ ದುರ್ಘ್ವನಿಯಿಂದ ಸುರಂದರಾಂಗಿಣಿರಂ ಪಡೆದ ಮಧು ಕೈಟವರ ಮಡೆದ ಕಂಸ ಮುರಾದಿಗಳ ಶಿರಂ ಚಕ್ರದಿಂದ ಕಡೆದ ಬ್ರಹ್ಮ ನಮ್ಮ ಕಡೆ ಭಕ್ತರಮ್ಮ ಕೈಡದ ಬ್ರಹ್ಮ ನಮ್ಮ ಪಡೆದ ಬಲರಾಮ ಚಕ್ರವಜ ಭುಜರಾತ್ಮಕ ಭಟ್ಟದ ನಿಂತು ಬರುವ ಜಗದ್ರಕ್ಷ ಲಕ್ಷ್ಮೀ ವಸಿಕರ ಸಾಂದ್ರಕರ ಸುಗುಣ ನಿಸ್ಸಾಂದ್ರ ಯಾದವೇಂದ್ರ ಶ್ರೀಕೃಷ್ಣನ ಮಹಿಮನು ವರ್ಣಕ್ಕೆ ಎಡೆದಡಿ ಹೊಳ್ಳಲಿದ ನಗುತ್ತ ಕುಳಿತ ಭೀಷ್ಮಕ ರಾಜನ ಕುಮಾರಿ ರುಕ್ಮಾಂಧನ ತಂಗಿ ಕನಕ ಲತಂಗಿ ಎಲ್ಲ ಸಾರಥ್ಯ ರುಕ್ಮಣಿ ಅಮ್ಮನವರ ಗರ್ಭ ಬಿದ್ದ ರಾಜುವ ತಾರಪದಿಯಂತೆ ಬಲದೊಳ ಬಲಭದ್ರನಂತೆ ಶಾಂತದೊಳ ಶ್ರೀಕೃಷ್ಣನಂತೆ ದಯದೊಳ ಶಂಕರನಂತೆ ಮರಿವೆ ಎನ್ನ ಕಡೆಗಣ್ಣು ಕಟಾಕ್ಷವೇ ಮಾತ್ರ ದೋಳ ಆವತ್ತು ಲೋಕಗಳೆಲ್ಲರ ಯೋಗಿಗಳ ಹಠರಾಜ ಯೋಗಿಗಳು ತಮ್ಮ ತಮ್ಮ ಇಷ್ಟ ಸಿದ್ಧಿಗಳನ್ನು ಕಳೆದುಕೊಂಡು ಕಾಂಚನಾದ್ರಿ ಸಮನ ಧೈರ್ಯವೆಂಬ ಕಲ್ಲು ಕರಿಯ ಬಳಿರಿಯ ದ್ವೇಷ ಅಂದರೆ ಕಲಿಸಿದರಲ್ಲ
ಪ್ರಧಾನಿ ಎನ್ನಯ್ಯ ಸೋದರ ಮಾವ ವಸಂತನ ರಾಜ ಎನ್ನಯ್ಯ ಪಟ್ಟ ಪ್ರಧಾನಿ ಆಸ್ತಿನಿ ಕಿಸ್ತಿನಿ ಶಕ್ತಿನಿ ಪತ್ನಿ ಈ 4 ಜಾತಿಯ ಸ್ತ್ರೀಯರ ಎನ್ನಯ್ಯ ಕಾಲ್ಬಲ ರಸ ದಾಳಿಗೆ ಎನ್ನ ಕರದೋಳು ಧರಿಸಿದ ಧನಸ್ಸು ಭೃಂಗವಯ ಪಂದ್ಯದ ಅನುರಾಜ ಎಲ್ಲ ಸಾರಥ್ಯ ಸ್ತ್ರೀಯರ ಕಡೆ ಗಣ್ಣ ಕಟ್ಟಾಕ್ಷವೆನ್ನ ಕೈ ಒಳಗಿ 4 ಸಳಿ ಮಾತಿನ ಗಿಳಿಯ ನಾನು ಯಾರು ಉತ್ತರ ಮಾವಿನ ಮರಗಳು ಆನೆಗಳು ಚಂದ್ರನೇ ಸ್ವೇಚ್ಛ ಛತ್ರ ವನಿತಲ ತಂಗಿ ಎಲ್ಲ ಸಾರಥ್ಯ ಪ್ರಾಯದ ನಾರಿಯರ ಕುಂಭ ಕುಚಳೆ ಎನ್ನಯ ರಥದ ಚಕ್ರ ವನಿತಲ ತಂಗಿನಿಯರ ವೈಯಾರವೆಂಬ ಚೆಲುವಿಕೆಯಲ್ಲಿ ನಾನೇ ಜಿತೇಂದ್ರನ ಬಿರಿದು ಕಟ್ಟೆ ಬಂದವನೇ ಅದೇ ಸೂಲ ಎಲ್ಲ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೊರೆಯೇ? ಮೊದಲು ಇಲ್ಲಿ ಮುಂದೆ ನಿಂತ್ಕೊಂಡವ್ರ ಪ್ಯಾಂಟರಿಗೆ ಎಲ್ಲಿ ತಕೊಂಡ್ ಹೇಳೋ ಮಾರ್ಯ ಕೂತ್ಕೊಳ್ರ ನಿಮ್ಮನ್ನ ಹೋಳಿರಿಯಲ್ಲ ಈ ಸಾರದಿನ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನು ಕೇಳಿದ್ಯಾ? ಹೌದು ದೇವ. ಮೊಬ್ಬರ ಅಂತ ಕನಸಕ ಸರ್ಪಶಯನಾದ ನಮ್ಮಪ್ಪನ ಕರೆಸಿದ ಕಾರಣ ತಪ್ಪದೆ ಬರೋಣವಾಯ್ತು ಕಂಡಿಯ ಸಾರಥಿ ನಮ್ಮ ಜನಕಂ ತೋರಿಸುವ ಅತಿ ಜಾಗೃತಿ ನಿಮ್ಮಿಷ್ಟದಂತಾಗಲಿ ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಒಂದು ಕುರ್ಚಿ ಕೊಡೋಣ. ಕೊಂಚಗೇರಿ ಶ್ರೀನಿವಾಸ ಇವರು ಮನ್ಮಥನ ಪಾತ್ರ ಮಾಡಂತೇಳಿ ಪುಷ್ಪದ ಮಾಲೆಯನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ. ಇವರು ಮನ್ಮಥನ ಪಾತ್ರ ಮಾಡಂತೇಳಿ ಬೆಂಗಳೂರು ಯಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಪ್ರಕಾರ ಮಾಡ್ತಾರೆ. ಎಲ್ಲರೂ ಒಂದೇ ಅಂಗಡಿ ತಂದಾರೆ ಇವ್ರಿಗ ಒಂದೇ ರೇಟ್ ಮಾಡಿ. ಕೊಂಚಗೇರಿ ದಾಸರ ಉಮೇಪತಿ ಇವರು ಮನ್ಮಥನ ಪಾತ್ರ ಮಾಡಿದ್ರೆ ಬೆಂಗಳೂರು ಯಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕೊಂಚಗೇರಿ ದಂಡಿ ಮುದುಕಪ್ಪ ಇವರು ಮನ್ಮಥನ ಪಾತ್ರ ಮಾಡಿದ್ರೆ ಬೆಂಗಳೂರು ಯಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಹಳ್ಳಿ ದಾಸಾಪುರ ಪಾರ್ವತಮ್ಮ ಇವರು ಮನ್ಮಥನ ಪಾತ್ರ ಮಾಡಿದ್ರೆ ಬೆಂಗಳೂರು ಯಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕೊಂಚಗೇರಿ ಐನೇರಿ ಸಿದಾನಂದ ಇವರು ಮನ್ಮಥನ ಪಾತ್ರ ಮಾಡಿದ್ರೆ ಬೆಂಗಳೂರು ಯಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಬಿಳ್ಯಾಳ ಚೇಕ್ರಪ್ಪ ಶನಸ್ವರ ಇವರು ಮನ್ಮಥನ ಪಾತ್ರ ಮಾಡಿದ್ರೆ ಬೆಂಗಳೂರು ಯಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಇವರು ಮನ್ಮಥನ ಪಾತ್ರ ಮಾಡಿದ್ರೆ ಬೆಂಗಳೂರು ಯಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕೊಂಚಗೇರಿ ಬಿಳಿಬಾಯಿ ಅಗರಪ್ಪ ಕೊಂಚಗೇರಿ ಬಿಳಿಬಾಯಿ ಅಗರಪ್ಪ ಇವರು ಮನ್ಮಥನ ಪಾತ್ರ ಮಾಡಿದ್ರೆ ಒಂದು ಬೆಳ್ಳಿ ಉಂಗುರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕರೆಂಟ್ ಮಲ್ಲಯ್ಯ ಇವರು ಮನ್ಮಥನ ಪಾತ್ರ ಮಾಡಿದ್ರೆ ಬೆಂಗಳೂರು ಯಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಬಿಜೆಪಿಯ ಹಿರಿಯ ಮುಖಂಡರಾದ ರಮೇಶ್ ಯಾದವ್ ಅವರು ಮನ್ಮಥನ ಪಾತ್ರ ಮಾಡಿದ್ರೆ 501 ರೂಪಾಯಿ ಮಾಡಿರ್ತಾರೆ. ಬಹುಮಾನ ಪ್ರಕಾರ ಮಾಡಿರ್ತಾರೆ. ನಮೋ ನಮೋ ಜನಕ ಜಗದ್ ವಿಖ್ಯಾತಿ ಕಾಂತಿ ಕನಕ ಸಕಲ ಐಶ್ವರ್ಯ ಮಸ್ತು ಮೇಲೆ ಕೇಳು ಬಾಲಕ ನಿನಗೆ ಮಂಗಳವಾದ ಅವೋ ಮುರಾರಿ ಅತ್ಯಂತ ಸಡಗರದಿಂದ ನನ್ನ ಸಭೆಗೆ ಕರೆಸಿದ ಕಾರಣವೇನು ಪಂದೆ ಹೇಳನ್ನು ಮುಂದೆ ಕಾರ್ಯವಿರುವುದು ಬಾಲಕ. ಅವೋ ತಂದೆಯಾದ ಭಕ್ತೋ ಜನೋದ್ಧಾರಿ ಕಂದ ಇಂದಿನ ದಿನ ಮಂದಿರದ ಚಂದದಿಂದ ಹಿಂದೂ ವದಿನಿಯರು ಕೂಡ ಮಂದಾಸ ದೀಪಗಡಿಗಳನ್ನು ಹಾಡು ವೇಳೆಯಲ್ಲಿ ನಿಮ್ಮ ಕಡೆಯಿಂದ ಚಾರನು ಬಂದು ಕರವ ಮುಗಿದು ಧ್ವನಿ ಮಾಡಿ ನಿಮ್ಮ ಅಪ್ಪಣಾಗಿರುವುದು. ಓ ತಂದೆ ತಪ್ಪದೆ ಹೇಳಿದೆ ಬರಬೇಕೆಂದು ಹೇಳಿದ ತಕ್ಷಣವೇ ಲಕ್ಷ್ಯ ಬಿಟ್ಟು ಬಂದೆ. ಆವೋ ಜನಕ ನೀನನ್ನು ಕರೆಸಿದ ಪರಿದವುದು ಅಂತ ಪರಿದಿರುವುದು ಬಾಲಕ. ಬೋಳಿರಿಯ ಹಾಲೆ
ನನ್ನಿಂದ ತಪ್ಪಿಕೊಂಡಿರುವವರೆಗೆ ಅದು ಏನೂ ಇಲ್ಲ ಬಾಲಕ. ಓ ತಂದೆ, ಓಹೋ ಕಂದ, ಇದು ಅಲ್ಲದೆ ಶಟ ನಿಸ್ಕಟ ದುರ್ಧರ್ಮ ಅಕ್ರೂರ ಮೊದಲಾದ ನಿನ್ನ ಪುತ್ರ ಪೌತ್ರರೇನಾದರೂ ಪ್ರತಿಬಿಂಬಿಸಿದ್ರೆಗೆ ಅಂಥ ಬಲಟ್ಯರು ದಾರಿಯವರು ಬಾಲಕ. ಅವೋ ತಂದೆ, ಓಹೋ ಕಂದ, ನಿರ್ಜರೇಂದ್ರನಾದರೂ ಪ್ರಜ್ಜುನ್ಯನೇನಾದರೂ ನಿನ್ನ ವಿಸರ್ಜಿಸಿದ್ದರೆಗೆ ಅದು ಏನೂ ಇಲ್ಲ ಬಾಲಕ. ಅವೋ ತಂದೆ ತಪ್ಪದಿಗಳ ದರ್ಪದಿಂದ ಅವರ ಕರಂ ಪಿಡಿದು ಕುಪ್ಪಳಿಸಿ ದುಪ್ಪನಿ ಈ ಭೂಮಿಗೆ ಅಪ್ಪಳಿಸಿ ಹೊಡೆದಿದ್ದರೆ ಬೋಳಿರಿಯ ಬಾಪು ಬಾರು ಬಾಪು ಬಾಪುರೆ ಮಾರ ನಮ್ಮ ಧೀರ ನಾಮ ಹಾಕಿದ ವೇದಕ್ಕೆ ತಂದೆ ನೀನು ಕರೆಸಿದಾಕ್ಷಣ ನಾನು ಬಂದೆ ಕರ ಮುಗಿದು ನಿಂದೆ ಹೇಳನ್ನು ಮುಂದೆ ಓಹೋ ಎನ್ನ ಮೋಹದ ಬಾಲಕ, ಹಾಗಾದರೆ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಜನಕ. ಕಂದಲಿಯೋ ಕಂದ, ಆಯಿತು ಆನಂದ. ಕಂದಲಿಯೋ ಕಂದ, ಆಯಿತು ಆನಂದ. ಕರೆಸಿರುವ ಕಾರಣವ, ಕರೆಸಿರುವ ಕಾರಣವ ಕೇಳುವುದರಿಂದ, ಕೇಳುವುದರಿಂದ. ಕಂದಲಿಯೋ ಕಂದ, ಆಯಿತು ಆನಂದ. ಅಹೋ ಬಾಲಕ, ಆಯಿತು. ಮಗನ ಮಾಡುವೆನಯ್ಯ. ಪ್ರೇಮಾದ ಮಗನ ಮಾಡುವೆನಯ್ಯ. ಕಮಲಾವತಿಯ ತಾರಸುಗುಣ ನೀರು ಚಂದನ ಮಾಡೋ ನೀನು ಪಯಣ, ಮಾಡೋ ನೀನು ಪಯಣ. ಕಂದಲಿಯೋ ಕಂದ, ಆಯಿತು ಆನಂದ. ಕಂದಲಿಯೋ ಕಂದ, ಆಯಿತು ಆನಂದ. ಕರೆಸಿರುವ ಕಾರಣವ, ಕರೆಸಿರುವ ಕಾರಣವ ಕಂದಲಿಯೋ ಕಂದ, ಆಯಿತು ಆನಂದ. ಆಯಿತು ಆನಂದ, ಆಯಿತು ಆನಂದ. ಅಹೋ ಎನ್ನ ಮೋಹದ ಬಾಲಕ, ಅವೋ ಜನಕ, ಹಿಂದಿನ ದಿನ ನಿನ್ನ ಕರೆಸಿದ ಕಾರಣವೇನು? ಅದೇನು ಕಾರಣವೇನು ಜನಕ? ಒಂದು ಬಾಂಧವರು ಸಂದನಗೂಡಿ ಕಮಲವತಿಗೆ ನಿನ್ನ ಲಗ್ನದ ಉದ್ದೇಶಕ್ಕಾಗಿ ನಿನ್ನನ್ನು ಕರೆಸಿರುವೆನು. ಹೌದೇನು ತಂದೆ? ಆದ ಕಾರಣ ಚತುರಂಗ ಬಲದಿಂದ ತರಳುವಂತನಾಗ ಸೂತನೇ ಅತಿ ಬಲವಂತನೇ. ಅವೋ ಪುರವರ್ಧನೆ ಆದ ಕುಲವರ್ಧನ, ಓಹೋ ನಂದನ, ನಿನ್ನ ಇಷ್ಟದಂತೆ ಸೂಚಿಯೋಳ ನಮ್ಮ ಕೌಂಡಕರನಾಗಿರ್ಬೇಕು. ಯಾರು ತರಿವಿಲ್ಲವೆಂದು ಜೈ ಬೇರೆ ನೋಡಿದ ಬಳಿ ಬಳಿರಿಯಲ್ಲ ಈ ಸಾರಥ್ಯ ಉಪದೇ ಕೌಂಡಿಕ. ವಸಂತ ಮೊದಲಾದ ಆಪ್ತರಿಂದ ಹಸ್ತಿನಿ ಪದ್ಮಿನಿ ಮೊದಲಾದ ಸ್ತ್ರೀಯರ ಕಾಲ್ಬಲದಿಂದ ಗಿಳುತುರಂಗಣ ಬಂಧಿಸಿದ ಬಂಧುರ ಮಾದ ಚಂದನ ಬೇರೆ ಚಂದದಿಂದ ಸಿದ್ಧವಾಗಿ ತ್ರಿಪತಿ ಹೋಗಿ ಬರುವುದು ಜಾಗೃತಿ. ನಿಮ್ಮಿಷ್ಟದಂತೆ ಆಗಲಿ ದೇವ. ಓಹೋ ಪುತ್ರ ಬೇಗನೆ ಕಮಲವತಿಯ ತರಳ ನಡೆ ಪುತ್ರ ಕೋಮಲ ಗಾತ್ರ. ನಿನ್ನ ಇಷ್ಟಂತೆಲ್ಲ ಜನಕ ಕೌಂಡಿಕ. ಈ ಸಾರಥ್ಯ ಉಪದಿ ಈ ಪಡವೆಗಳ ಕಡು ಸಂಭ್ರಮದ ಮೆರೆಯುವ ಕಮಲವತಿ ಪಟ್ಟಣಕ್ಕೆ ಲಗ್ನ ಮಾಡಿಕೊಳ್ಳೋದಕ್ಕೆ ಜಾಗೃತಿ ಹೋಗೋಣ. ನಿಮ್ಮಿಷ್ಟದಂತೆ ಆಗಲಿ ದೇವ. ಕೌಂಡಿಕ ಕೌಂಡಿಕ. ಎಲ್ಲ ಸಾರಥ್ಯ ಚಂದ್ರ ಕರಿಸು ವಸಂತ ಬರೆಯೋಳು ಭೃಂಗಾವಳಿ ಹಗ್ಗದಿಂದ ನಿರ್ಮಿಸಿದ ಕಬ್ಬಿಲ್ ಬಿಲ್ಲನ್ನೆಲ್ಲ ರಥದ ಮೇಲೆ ಇಡು. ಮಕರ ಧ್ವಜ ರಥಕ್ಕೆ ಗಿಡ ತುರಂಗಳ ಬಂಧಿಸಿದ ಈ ಮೃತ್ಯೋದಾರು ಎಂಬ ವೈಭವಕ್ಕೆ ಸರಿಯಿಲ್ಲ ಎಂಬುದಕ್ಕೆ ಜಯಧರಿಯನ್ನು ಮಾಡುತ್ತಾ ಕಮಲವತಿ ನಗರಕ್ಕೆ ಜೋಡಿಯಿಂದ ಬಿಡಿಸುತ್ತ
ಸುವರ್ಣ ಪ್ರಖ್ಯಾತ ನಿಮ್ಮೆಟ್ಟಿದಂತೆ ಆಗಲೇವ ಕೌಂಡಿಕ ಕೌಂಡಿಕ ಜಗತ್ತಿಕರಾದ ಭೀಮಾರ್ಜುನರೇ, ಹೇಳಿದೆನು ಚೆನ್ನಾಗಿ ಕೇಳಿರಿ. ಭೀಮಾರ್ಜುನ ನೀವೇ ಪಂಚ ಪ್ರಾಣ, ನಿಮ್ಮ ಜೀವನ ಆಗಲಿ ಪಾವನ. ಭೀಮಾರ್ಜುನರೇ, ಹೇಳಿದೆನು ಚೆನ್ನಾಗಿ ಕೇಳಿರಿ. ಕೇಳಿ ಎಲ್ಲ ವಚನ ಕೇಳುವೆ ಮಗ ಆವೇದನ. ಕೇಳಿರಿ ಎಲ್ಲ ವಚನ ಕೇಳುವೆ ಮಗ ಆವೇದನ. ಮಗನಾನ ಶುಭಲಗ್ನ ಮಾಡಲು ಮಗನಾನ ಶುಭಲಗ್ನ ಚೆನ್ನಾಗಿ ಕೇಳಿದ್ರೆ ವಯಸ್ಸಿಗೆ ಬಂದಾನು ಎನ್ನಾಯ ತನಯ ಮಾಡಿ ಅವನ ಪರಿಣಯ. ಹೇಳಿದನು ಚೆನ್ನಾಗಿ ಕೇಳಿದ್ರೆ ವಯಸ್ಸಿಗೆ ಬಂದಾನು ಎನ್ನಾಯ ತನಯ ಮಾಡಿ ಅವನ ಪರಿಣಯ. ಪತ್ರವು ಬರೆದು ಕರೆಸಿದ ನಿಮ್ಮಯ ಮಾಡಿ ಕಾರ್ಯ. ಪತ್ರವು ಬರೆದು ಕರೆಸಿದ ನಿಮ್ಮಯ ಮಾಡಿ ಕಾರ್ಯ. ಹೇಳಿ ನಿಮ್ಮಯ ಸವಿ ನುಡಿಯ ಕೊಡುವೆನು ಅಭಯ. ಹೇಳಿ ನಿಮ್ಮಯ ಸವಿ ನುಡಿಯ. ಭೀಮಾರ್ಜುನ ನೀವೇ ಪಂಚ ಪ್ರಾಣ, ನಿಮ್ಮ ಜೀವನ ಆಗಲಿ ಪಾವನ, ಆಗಲಿ ಪಾವನ, ಆಗಲಿ ಪಾವನ. ಅಹೋ ಜಗದ್ಭಿಕರರಾದ ಭೀಮಾರ್ಜುನರೇ, ಕೃಷ್ಣದೇವ ಇನ್ಯಾತಕ್ಕೆ ತಡಗ ಪಡಿವಿಯೋಳ್ ಕಡು ಸಂಭ್ರಮದಿಂದ ಮೆರೆಯುವ ದ್ವಿತೀಯ ಪುರದೊಡೆಯನಾದ ಈ ಅಮರೇಶನ ಪಾದಂಗಳನ್ನು ಎಡಬಿಡದ ಮನದೋಳು ಸ್ಮರಿಸುತ್ತಾ ತೆರಳುವಂತರಾಗಿರಿ. ವೀರಾದಿ ವೀರರೇ, ದೃಢಬಲಠ್ಯರೇ. ಭೂಪತಿ ಜಾಗೃತಿಯಿಂದ ಕಮಲವರ್ತ ನಗರಕ್ಕೆ ಚೂಟಿನ ಅರ್ಥವನ್ನು ಬಿಡಿ ಸರಿತ ಅತಿ ಜಾಗೃತಿ. ನಿಮ್ಮೆಟ್ಟಿದಂತೆ ಆಗಲೇವ ಕೌಂಡಿಕ ಕೌಂಡಿಕ ಭಲಿ ಭಲಿ ರೇಗನ ಸಾರಥಿ, ಜಾರದಿಂದ ದ್ವಾರಕವತಿಗೆ ರಥವನ್ನು ಬಿಡುವಂತನಾದ ಸಾರಥಿ, ಅತಿ ಜಾಗ್ರತೆ. ನಿಮ್ಮೆಟ್ಟಿದಂತೆ ಆಗಲೇವ ಕೌಂಡಿಕ ಕೌಂಡಿಕ ಯಾರೋ ಅಂಟು ಮಾಡೋರು. ಸಾರಥಿ ದೇವ ಜಾಗೃತಿಯಿಂದ ಎನ್ನ ರಥವನ್ನು ಕಮಲವತಿಗೆ ಬಿಡುವಂತನಾದ ಸಾರಥಿ ಹೋಗನಿ ಜಾಗೃತಿ. ಕೌಂಡಿಕ ಮಹಾರಾಜ ಕೌಂಡಿಕ ಮಹಾರಾಜ ಕೌಂಡಿಕ ಬಿಳಬಾಯಿ ರುದ್ರಪ್ಪ ಇವರು ಮನ್ಮಥನ ಪಾತ್ರ ಮಾಡಂತಾರೆ. ಒಂದು ಬೆಂಗಳೂರಾರ ಒಂದು ತುರಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಖ್ಯಾತಿಗೆ ಮಾರಣ್ಣ ಇವರು ಈ ನಾಟಕ ಸಂಘದ ಪರವಾಗಿ 5,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ.
ಜಮಾಯಿಸ್ಕೊ. ಕುತ್ಕೊಳ್ರಣ್ಣ, ದಯವಿಟ್ಟು ಹಿಂದಕ್ಕೆ ಸರ್ಕೋಬೇಕು, ಹಿಂದಕ್ಕೆ ಸರ್ಕೊಳ್ರ, ಹಿಂದಕ್ಕೆ ಸರ್ಕೊಳ್ರ. ಹಲೋ ಹಲೋ